ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ದೇಶದ ಶ್ರೀಮಂತ ಉದ್ಯಮಿಗಳಾಗಿರತಕ್ಕಂಥ ಅನಿಲ್ ಅಂಬಾನಿ ಹಾಗೂ ಅವರ ಸಹೋದರ ಮುಕೇಶ್ ಅಂಬಾನಿಯವರಿಗೆ ಸಂಬಂಧಪಟ್ಟಂಥ ಎರಡು ಶೇರ್ಗಳಿವೆ. ಆ ಶೇರ್ಗೆ ಸಂಬಂಧಪಟ್ಟಂತೆ, ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಇವೆ. ಎರಡು ಶೇರ್ಗಳಿಗೆ ಸಂಬಂಧಪಟ್ಟ ಲೇಟೆಸ್ಟ್ ನ್ಯೂಸ್ ಕೂಡ ಇವೆ. ಅವೆಲ್ಲ ನೋಡಿಕೊಂಡು ಅದರ ಫಂಡಮೆಂಟಲ್ಸ್ ನೋಡ್ಕೊಂಡು ಬರೋಣ. ಬನ್ನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಸಂಪೂರ್ಣ ಮಾಹಿತಿ ಸಿಕ್ಕಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಇನ್ವೆಸ್ಟ್ ಮಾಡಬೇಕೋ ಬೇಡವಾ ಅಂತ ಹೇಳಿ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇ ಸ್ಟಾಕ್ ಬಂದುಬಿಟ್ಟು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ. ಹೌದು ಸ್ನೇಹಿತರೆ, ಇದು ಮುಕೇಶ್ ಅಂಬಾನಿಯವರ ಕಂಪ್ನಿಯ ಶೇರು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಹೆಸರು ಹೇಳ್ದಂಗೆ ಇದು ಫೈನಾನ್ಷಿಯಲ್ ಬಿಸ್ನೆಸ್ಸು. NBFC ಸೆಕ್ಟರ್ನಲ್ಲಿ ಬರುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಸೆಕ್ಟರ್ನಲ್ಲಿ ಬರುತ್ತೆ ಇದು. ಇತ್ತೀಚೆಗೆ ಇದರ ಲೇಟೆಸ್ಟ್ ನ್ಯೂಸ್ ಅಂದರೆ ಬ್ಲ್ಯಾಕ್ ರಾಕ್ ಅಂತಕ್ಕಂಥ ಒಂದು US ಕಂಪ್ನಿ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ. ಜಾಯಿಂಟ್ ವೆಂಚರ್ 50-50 ಬೇಸ್ ಮೇಲೆ ಒಂದು ಜಾಯಿಂಟ್ ವೆಂಚರ್ ಮಾಡಿಕೊಂಡಿದೆ. ಅದೇನಂತ ನೋಡೋಣ ಬನ್ನಿ. ನೋಡಿ, ಜಿಯೋ ಫೈನಾನ್ಷಿಯಲ್ ಫಾರ್ಮ್ಸ್ ಜಾಯಿಂಟ್ ವೆಂಚರ್ ವಿತ್ ಬ್ಲ್ಯಾಕ್ ರಾಕ್. ಓಕೆ, ನೋಡಿ, ಇನ್ ಎ ರಿಲೀಸ್ ಟು ಸ್ಟಾಕ್ ಎಕ್ಸ್ಚೇಂಜಸ್ ಆನ್ ಮಂಡೇ, ಜಿಯೋ said it has signed 50-50 joint venture with BlackRock. Okay, 50-50 joint venture with BlackRock for incorporating wealth management and brokerage companies in India. ನೋಡಿ, ವೆಲ್ತ್ ಮ್ಯಾನೇಜ್ಮೆಂಟು ಮತ್ತು ಬ್ರೋಕರೇಜ್ ಕಂಪ್ನಿ ಮಾಡಲಿಕ್ಕೆ, ಭಾರತ ದೇಶದಲ್ಲಿ ಮಾಡಲಿಕ್ಕೆ ಒಪ್ಪಂದ ಮಾಡ್ಕೊಂಡಿವೆ. ಹ್ಯಾವ್ ಎ ಸಿಮಿಲರ್ ಪಾರ್ಟ್ನರ್ಶಿಪ್ ಫಾರ್ ದ ಅಸೆಟ್ ಮ್ಯಾನೇಜ್ಮೆಂಟ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅದು ಏನಂತ ಹೇಳ್ತೀನಿ. ಅಸೆಟ್ ಮ್ಯಾನೇಜ್ಮೆಂಟ್ ಅಂದ್ರೇನು, ವೆಲ್ತ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಬ್ರೋಕರೇಜು, ಇವೆಲ್ಲ ಹೇಳ್ತಾ ಹೋಗ್ತೀನಿ. ಇವೆಲ್ಲ ಬಿಸ್ನೆಸ್ಗೋಸ್ಕರ ಏನು ಮಾಡ್ಕೊಂಡಿದೆ, ಬ್ಲ್ಯಾಕ್ ರಾಕ್ ಕಂಪ್ನಿ ಜೊತೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಒಂದು 50-50 ಬೇಸ್ ಮೇಲೆ ಒಪ್ಪಂದ ಮಾಡ್ಕೊಂಡಿದೆ. ನೋಡಿ, ಮುಂಬೈನಲ್ಲಿ ಒಂದು ಲೇಟೆಸ್ಟ್ ನ್ಯೂಸ್. ಮುಕೇಶ್ ಅಂಬಾನೀಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹ್ಯಾಡ್ ಎಂಟರ್ಡ್ ಎ ಜಾಯಿಂಟ್ ವೆಂಚರ್ ವಿತ್ ಬ್ಲ್ಯಾಕ್ ರಾಕ್, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜರ್. ನೋಡಿ, ಇದು ತುಂಬ ಮುಖ್ಯ ಸ್ನೇಹಿತರೆ. ಯಾವುದೇ ಶೇರ್ ಬಗ್ಗೆ, ಕಂಪ್ನಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಾಗ ನೋಡಿ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಜಾಯಿಂಟ್ ವೆಂಚರು, ಎದ್ರ ಜೊತೆಗೆ ಬ್ಲ್ಯಾಕ್ ರಾಕ್ ಕಂಪ್ನಿ ಜೊತೆಗೆ. ಓಕೆ, ಬ್ಲ್ಯಾಕ್ ರಾಕ್ ಯಾವ ಕಂಪ್ನಿ, ಏನಿದು, ಇದು US ಬೇಸ್ಡ್ ಕಂಪ್ನಿ. ಇದು ಬ್ಲ್ಯಾಕ್ ರಾಕ್ ಏನಿದು US ಬೇಸ್ಡ್ ಕಂಪ್ನಿ ಮತ್ತು ವರ್ಲ್ಡ್ಸ್ ಜಗತ್ತಿನ ಅತ್ಯಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜರ್ ಟು foray into wealth management and broking business in the country. Okay ಸ್ನೇಹಿತರೆ, the company had already partnered with BlackRock to launch an asset management business in India. ಎದಕ್ಕೋಸ್ಕರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ, ಎದಕ್ಕೋಸ್ಕರ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ, ಬ್ಲ್ಯಾಕ್ ರಾಕ್ ಜೊತೆಗೆ ಜಿಯೋ ಫೈನಾನ್ಷಿಯಲ್ಸ್ನವರು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸನ್ನು ದೇಶದಲ್ಲಿ ಲಾಂಚ್ ಮಾಡಲಿಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸ್ಟಾಕ್ ಎಕ್ಸ್ಚೇಂಜಿಗೆ ಇದನ್ನ ತಿಳಿಸಿದ್ದಾರೆ. ಇನ್ ಎ ರಿಲೀಸ್ ಟು ಸ್ಟಾಕ್ ಎಕ್ಸ್ಚೇಂಜಸ್ ಆನ್ ಮಂಡೇ ಇದರ ಒಂದು ಒಪ್ಪಂದ ಆಗಿದೆ. ಆಲ್ಮೋಸ್ಟ್ ಆಲ್ ಇದೆಲ್ಲ ತಿಳಿಸಿ 50-50 ಬೇಸ್ ಈಕ್ವಲ್ ಅಂದಂಗೆ ಬಿಸ್ನೆಸ್ಸು. ನೋಡಿ, ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಪದೇ ಹೇಳ್ತಾ ಇದ್ದೆ, ಅಥವಾ ನಾನು ಓದುವಾಗ ಪದೇ ಅದನ್ನ ಹೇಳ್ತಾ ಇದ್ದರು ಅವರು. ಜಾಯಿಂಟ್ ವೆಂಚರ್ನಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟು, ಅಸೆಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಪ್ಪಂದ ಮಾಡ್ಕೊಂಡಿದ್ವಿ ಅಂತೇಳಿ. ಏನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಮ್ಯಾನೇಜಸ್ ದ ಓವರ್ಸೀಸ್ ದ ಆಪರೇಷನ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ನೋಡಿ, ಎಷ್ಟು ಇಂಪಾರ್ಟೆಂಟ್ ಇದೆ. ದೇಶದಲ್ಲಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಒಂದು ಅವೇರ್ನೆಸ್ ಎಷ್ಟಿದೆ ಅಂದರೆ ತುಂಬ ಜಾಸ್ತಿ ಆಗಿದೆ. ಜನರಲ್ಲಿ, ನಾವಾಗಿರ್ಬೋದು, ನೀವಾಗಿರ್ಬೋದು, ಸಾಕಷ್ಟು ಜನರಲ್ಲಿ, ದೇಶದ ಜನರಲ್ಲಿ ಏನಾಗ್ತಿದೆ, ಇತ್ತೀಚೆಗೆ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾ ಇದ್ದಾರೆ. ಒಂದು ಅವೇರ್ನೆಸ್ ಬರ್ತಾಯಿದೆ. ದ್ಯಾಟ್ ಈಸ್ ವೆರಿ ಗುಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಟಾಕ್ಗಿಂತ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇರಲಿ, ಇದು ಅಸೆಟ್ ಮ್ಯಾನೇಜ್ಮೆಂಟ್ಗೆ, ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದೆ ನಾನು. ಏನು ಮ್ಯಾನೇಜ್ ಮಾಡುತ್ತೆ ಅಸೆಟ್ ಮ್ಯಾನೇಜ್ಮೆಂಟ್ ಅಂದರೆ, ನಮ್ಮ ದುಡ್ಡನ್ನು ಅಥವಾ ಜನರ ದುಡ್ಡನ್ನು ಅಥವಾ ದೊಡ್ಡ ಕಂಪ್ನಿಗಳ ದುಡ್ಡನ್ನು ಅವನ್ನೆಲ್ಲ ಓವರ್ಸೀಸ್ ಮೇಲ್ವಿಚಾರಣೆ ಮಾಡೋದು. ಆಪ್ರೇಷನ್ಸ್ ಅಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು, ಮತ್ತು ಆ್ಯಂಡ್ ಅದರ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್. ಮತ್ತು ಈ ಥರ ವೆಹಿಕಲ್ಸ್ ಅಂದರೆ ಗಾಡಿ ಅಲ್ಲ, ವೆಹಿಕಲ್ಸ್ ಅಂದರೆ ಬೇರೆ ಟೂಲ್ಸ್, ಫೈನಾನ್ಷಿಯಲ್ ಟೂಲ್ಸ್ ಅಂದಂಗೆ. ಅದರ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್, ಬೇರೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಯೂಸ್ ಮಾಡ್ಬೋದು ಆ ದುಡ್ಡನ್ನು, ಅಥವಾ ಬೇರೆ ಸಿಸ್ಟಮ್ನಲ್ಲಿ ಹಾಕ್ಬೋದು. ಈ ಥರ ವೆಲ್ತ್ ಕ್ರಿಯೇಟ್ ಮಾಡ್ತಾರೆ ಟೋಟಲ್ಲು ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ. ಇಲ್ಲಿದೆ ನೋಡಿ,
An asset management company is a firm that invests pooled funds from clients. ನೋಡಿ, ಕ್ಲೈಂಟ್ಸ್ ಕಡೆಯಿಂದ ದುಡ್ಡನ್ನು ಫಂಡಿಂಗ್ ಮಾಡ್ಕೊಂಡ್ಬಿಟ್ಟು putting the capital to work through different investments including stocks, bonds, real estate, master limited partnership and more. ನೋಡಿ, ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡ್ಬೋದು, ಬಾಂಡ್ಸ್ಗಳಲ್ಲಿ ಸೋವರಿನ್ ಬಾಂಡ್ಸ್ ಇರ್ಬೋದು, ಗೋಲ್ಡ್ ಬಾಂಡ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬಾಂಡ್ಸ್ ಇರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, ಬೇರೆ ಬೇರೆ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ನ ಹೇಳಿದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾಡ್ಬೋದು, ರಿಯಲ್ ಎಸ್ಟೇಟ್ನಲ್ಲಿ ಬಿಸ್ನೆಸ್ ಮಾಡ್ಬೋದು. ಮತ್ತು ಆ್ಯಂಡ್ ಮೋರ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು, ಇವ್ರದ್ದು ಒಂದು ಏಮ್ ಏನಿದೆ, ಯಾರ್ದು, ಬ್ಲ್ಯಾಕ್ ರಾಕ್ ಮತ್ತು ಜಿಯೋ ಫೈನಾನ್ಷಿಯಲ್ದು ಮ್ಯೂಚುವಲ್ ಫಂಡ್ಸನ್ನು ಓಪನ್ ಮಾಡ್ತಿದ್ದಾರೆ ಅವ್ರದ್ದೇ ಸ್ವತಃ ಅಂತ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಫರ್ಮ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಹೂಡಿಕೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಜಿಯೋ ಫೈನಾನ್ಸ್ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? ಜಿಯೋ ಫೈನಾನ್ಸ್ ಶೇರಿನ ಬೆಲೆ 378 ಇವತ್ತಿನ ಶೇರ್ ಬೆಲೆ. ನೋಡಿ, ಇಷ್ಟೊಂದು ಮಾರ್ಕೆಟ್ ಫಾಲ್ ಆದರೂ ಕೂಡ 4.5% ರಿಟರ್ನ್ಸ್ ಕೊಟ್ಟಿದೆ. ಇವತ್ತು 16 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಕೊಟ್ಬಿಟ್ಟು 378ರಲ್ಲಿ ಕ್ಲೋಸ್ ಆಗಿದೆ. ಸೊ ಇದ್ರದ್ದು ಇನ್ನು ಸ್ವಲ್ಪ ಡೀಟೇಲ್ಸ್ ಹೇಳಿಬಿಡ್ತೀನಿ, ಅದೊಂದಿಷ್ಟು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಅನಿಲ್ ಅಂಬಾನಿಯವರ ಶೇರ್ ಏನಿದೆ ಅಂತ ನೋಡೋಣ. ನೋಡಿ, 52 ವೀಕ್ ಹೈ ಎಷ್ಟಿದೆ? 384 ಇದೆ. ಓಕೆ, ಲೋ 202. ಇದು ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, ನಿಮಗೆ ಮಾಹಿತಿ ಏನಂದರೆ, ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಗ್ಗೆ ಇದು ಕೂಡ ಲಾಂಚ್ ಆಗಿ ಅಥವಾ ಲಿಸ್ಟಿಂಗ್ ಆಗಿ 1 ವರ್ಷ ಕೂಡ ಆಗಿಲ್ಲ. 2023 ಆಗಸ್ಟ್ನಲ್ಲಿ ಲಿಸ್ಟಿಂಗ್ ಆಗಿರೋದು ಮಾರ್ಕೆಟ್ನಲ್ಲಿದು. ಸೊ ನ್ಯೂ ಶೇರ್ ಅಂತ ಹೇಳ್ಬೋದು. ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ದೊಡ್ಡದಿದೆ, ಎಷ್ಟು 2,40,000 ಕೋಟಿಯ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ನೋಡಿ, 1 ಇಯರ್ ರಿಟರ್ನ್ ನಾಟ್ ಶೋಯಿಂಗ್. ಯಾಕೆ ನಾನು ಆವಾಗಲೇ ಹೇಳಿದೆ, ಲಿಸ್ಟಿಂಗ್ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಹೀಗಾಗಿ ಇದು ತೋರಿಸ್ತಾ ಇಲ್ಲ. ಸೆಕ್ಟರ್ ರಿಟರ್ನ್, ಯಾವ ಸೆಕ್ಟರ್ ಇದು? NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಅಂತ ಹೇಳ್ಬೋದು. ಸೆಕ್ಟರ್ಸ್ 48% ರಿಟರ್ನ್ ಬಂದಿದೆ. ಇನ್ನು ಫಂಡಮೆಂಟಲ್ಸು ಅವೆಲ್ಲ ನೋಡಿದರೆ, ನೋಡಿ 2 ಔಟ್ ಆಫ್ 5 ಫೈನಾನ್ಷಿಯಲ್ ಟ್ರೆಂಡ್ಸು ಓಕೆ, ಎಕ್ಸ್ಪೆನ್ಸಿವ್ 2 ಔಟ್ ಆಫ್ 5 ಅಂತಿದ್ದಾರೆ. ಮತ್ತು ಇದು ಕಾಣಿಸ್ತಾ ಇಲ್ಲ ಇದು, ಏಕೆಂದರೆ 1 ಇಯರ್ ಆಗಿಲ್ವಲ್ಲ. ಸೊ ಪಿ ರೇಷಿಯೋ ನೋಡಿ, ಇನ್ನೂ 1 ವರ್ಷ ಆಗಿಲ್ಲ ಅಂದರೂ ಪಿ ರೇಷಿಯೋ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. 7,356 ಪಿ ರೇಷಿಯೋ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 12.99. ಡಿವಿಡೆಂಡ್ ಈಲ್ಡ್ ನ್ಯಾಚುರಲಿ ಇರಲ್ಲ, ಏಕೆಂದರೆ ಇನ್ನೂ 1 ವರ್ಷ ಆಗಿಲ್ಲ. ಡಿವಿಡೆಂಡ್ ಎಲ್ಲಿಂದ ಕೊಡ್ತಾರೆ? ರಿಟರ್ನ್ ಆನ್ ಇಕ್ವಿಟಿ ಈಗ 0.18 ಇದೆ, ಜಾಸ್ತಿ ಆಗ್ಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಪ್ರಮೋಟರ್ಸು, ಆಮೇಲೆ ಇದು ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ, ಡಿಸೆಂಬರ್ 2023ವರೆಗಿಂದು. ಓಕೆ, ಪ್ರಮೋಟರ್ಸು 47% ಇದ್ದಾರೆ. FISಸು 20%. ನೋಡಿ ಎಷ್ಟು ಚೆನ್ನಾಗಿ FIS. ಮ್ಯೂಚುವಲ್ ಫಂಡ್ಸು 5%. ಇನ್ಶೂರೆನ್ಸ್ ಕಂಪ್ನಿದವರು ನೋಡಿ 7%. ತುಂಬ ಜನರು ಇನ್ಶೂರೆನ್ಸ್ ಕಂಪ್ನಿದವರು, ಮ್ಯೂಚುವಲ್ ಫಂಡ್ಸ್ದವರು ಸರಿಯಾಗಿ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಅವರು. DIs 0.83. 20% ನಾನ್ ಇನ್ಸ್ಟಿಟ್ಯೂಷನ್. ಇದೊಂದು ಚಿಕ್ಕ ಮಾಹಿತಿ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಗ್ಗೆ. ಮುಂದಿನ ಶೇರ್ ನೋಡೋಣ. ಮುಂದಿನ ಸ್ಟಾಕ್ ಯಾವುದು ಸ್ನೇಹಿತರೆ? ಅಂಬಾನಿಯವರ, ಮುಖೇಶ್ ಅಂಬಾನಿಯವರ ಸಹೋದರರಾಗಿರ್ತಕ್ಕಂಥ ಅನಿಲ್ ಅಂಬಾನಿಯವರ ರಿಲಯನ್ಸ್ ಪವರ್ ಲಿಮಿಟೆಡ್. ನೋಡಿ, ರಿಲಯನ್ಸ್ ಪವರ್ ಲಿಮಿಟೆಡ್ ಪ್ರಾಜೆಕ್ಟ್ ಸೈಟ್ ಆಫೀಸ್ ಅಂತ ಹಾಕಿದ್ದಾರೆ. ಇದು ಯಾವಾಗಿಂದ ಏನೋ ಗೊತ್ತಿಲ್ಲ, ತುಂಬ ಹಳೇದಿರ್ಬೋದು. ಇರಲಿ, ಆವಾಗಿಂದ ಪರಿಸ್ಥಿತಿ ಆಗಿತ್ತವ್ರದ್ದು. ಇವಾಗ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ, ಸಾಲ ಮುಕ್ತರಾಗ್ತಾ ಇದ್ದಾರೆ. ಅದೇ ಹೈಲೈಟ್ ಇವತ್ತಿನ ಇವರ ವಿಡಿಯೋದ್ದು. ರಿಲಯನ್ಸ್ ಪವರ್ ಲಿಮಿಟೆಡ್ ಕಂಪ್ನಿದು ವಿಶೇಷ ಏನಂದರೆ, ಈಸ್ ಬಿಕಮಿಂಗ್ ಡೆಪ್ಟ್ ಫ್ರೀ. ಸಾಲ ಕ್ರಮೇಣ ಕಡಿಮೆ ಆಗ್ತಾಯಿದೆ ಇವ್ರದ್ದು. ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ. ಮ್ಯಾಸಿವ್ ಡೀಲ್ ಫ್ರಾಮ್ ಅನಿಲ್ ಅಂಬಾನೀಸ್ ರಿಲಯನ್ಸ್ ಪವರ್ ಕೇಮ್ ಆಫ್ಟರ್ ಇಟ್ ಸೆಟಲ್ಡ್ ಡೆಪ್ಟ್ಸ್ ಓಡ್ ಟು ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಆ್ಯಂಡ್ DBS ಬ್ಯಾಂಕ್. ಏನಾಗಿದೆ ಅಂದರೆ, ಇತ್ತೀಚೆಗೆ ICICI ಬ್ಯಾಂಕ್ನ ಒಂದು 400 ಕೋಟಿ, ಆಕ್ಸಿಸ್ ಬ್ಯಾಂಕು ಅವೆಲ್ಲ ಸೇರಿ ಒಂದು 400 ಕೋಟಿ ರೂಪಾಯಿ ಸಾಲವನ್ನು ಚುಕ್ತಾ ಮಾಡಿದ್ದಾರೆ, ಸಾಲ ಮುಡಿಸಿದ್ದಾರೆ. ಹೀಗಾಗಿ ಒಂದು ಬಿಗ್ ರಿಲೀಫ್ ಟು ಅನಿಲ್ ಅಂಬಾನಿ ಅಂತ ಹೇಳ್ಬೋದು. ಹೀಗಾಗಿ ಅನಿಲ್ ಅಂಬಾನೀಸ್ ರಿಲಯನ್ಸ್ ಪವರ್ ರಿಸೀವ್ಸ್ ಮ್ಯಾಸಿವ್ ₹132 crores ಡೀಲ್ ಅಮೌಂಟ್. ನೋಡಿ,
ಯಾವಾಗ ಜನ ಹೆಂಗೆ ಅಂದರೆ ಬ್ಯಾಂಕ್ ಹೆಂಗಂದರೆ ಯಾರದೇ ಆಗಲಿ, ನಾನಾಗಿರ್ಬೋದು, ನೀವಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಕಷ್ಟದಲ್ಲಿದ್ದಾಗ ಕಷ್ಟ, ಅದೇ ಸ್ವಲ್ಪ ಸುಖದಲ್ಲಿ ಬಂದ್ರಂದರೆ ಎಲ್ಲರೂ ನೆನಪು ಮಾಡ್ಕೊತಾರೆ. ಇವ್ರ ಪರಿಸ್ಥಿತಿನೂ ಹಾಗೇ ಆಗಿದೆ ಅನಿಲ್ ಅಂಬಾನಿಯವ್ರದ್ದು. ಯಾವಾಗ ಸಾಲವನ್ನು ಮುಟ್ಟಿಸ್ತಾ ಇದ್ದಾರೆ ಆವಾಗ ನೋಡಿ, ಇವರ ರಿಲಯನ್ಸ್ ಪವರ್ ಕಂಪ್ನಿಗೆ 132 ಕೋಟಿ ರೂಪಾಯಿ ಆರ್ಡರ್ ಸಿಕ್ಕಿದೆ, ಡೀಲ್ ಸಿಕ್ಕಿದೆ. ಇದೇ ನ್ಯೂಸು. ಹೀಗಾಗಿ ಶೇರು ದಿನದಿಂದ ದಿನಕ್ಕೆ ಕ್ರಮೇಣ ಮೇಲಕ್ಕೆ ಹೋಗ್ತಾ ಇದೆ. ನೋಡಿ, ರಿಲಯನ್ಸ್ ಪವರ್ ಕಂಪ್ನಿಯ ಒಂದು ಶೇರ್ನ ಒಂದು ಚಿಕ್ಕ ಗ್ರಾಫ್ ಇದೆ ಇಲ್ಲಿ ರಿಗಾರ್ಡಿಂಗ್ ರೆವಿನ್ಯೂ ಮತ್ತು ನೆಟ್ ಇನ್ಕಮ್ ಬಗ್ಗೆ. ಸುಮಾರು ಒಂದು 5 ವರ್ಷದ್ದು ನೋಡಿ, ಎಷ್ಟು ಚೆನ್ನಾಗಿ ಪ್ಯಾಟ್ರನ್ ಇದೆ ಇಲ್ಲಿ ನೋಡಿ. ನಿಮಗೆ ಬ್ಲೂ ಲೈನ್ ಎಲ್ಲ ಅದು ಆದಾಯ ರೆವಿನ್ಯೂ ಅಂತಾರೆ. ಸೊ ಸ್ವಲ್ಪ ಆರೆಂಜ್ ಗ್ರೇ ಎಲ್ಲೋ ಇದೆಲ್ಲ ಅದು ನೆಟ್ ಇನ್ಕಮ್. ನೋಡಿ, ರೆವಿನ್ಯೂ ಓಕೆ ಈಕ್ವಲ್ ಆಗಿದೆ ಪ್ರತಿ ವರ್ಷ, ಆಲ್ಮೋಸ್ಟ್ ಆಲು ಬ್ಯಾಲೆನ್ಸಿಂಗ್ ಇದೆ. ನೋಡಿ, ಇಂಪಾರ್ಟೆಂಟ್ ಏನಂದರೆ ನೆಟ್ ಇನ್ಕಮ್ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇನ್ನು ಸ್ವಲ್ಪ ಇದು ಮಾಡ್ತೀನಿ. ಓಕೆ, ನೆಟ್ ಇನ್ಕಮ್ ನೋಡಿ 2009ರಲ್ಲಿ ಮೈನಸ್ನಲ್ಲಿತ್ತು, 2020ರಲ್ಲಿ ಪೂರ್ತಿ ಮೈನಸ್ ಇತ್ತು, 21ರಲ್ಲಿ ಓಕೆ, 22ರಲ್ಲಿ ಸ್ವಲ್ಪ ಮೈನಸ್, 23ರಲ್ಲಿ ಅದಕ್ಕಿಂತ ಕಡಿಮೆ ಆಗ್ತಾಯಿದೆ. ಹೀಗಾಗಿ ಏನಾಗ್ತಾಯಿದೆ, ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ, ಕಂಪ್ನಿ ಇಂಪ್ರೂವ್ ಆಗ್ತಾಯಿದೆ, ಸಾಲ ಕಡಿಮೆ ಆಗ್ತಾಯಿದೆ. ಹೀಗಾಗಿ ಪ್ರಾಫಿಟ್ ಕೂಡ ಕ್ರಮೇಣ ಹಂತವಾಗಿ ಮೈನಸ್ನಲ್ಲಿದ್ದು ಪಾಸಿಟಿವ್ಗೆ ಬರ್ತಾ ಇದೆ. ಹೀಗಾಗಿ ಆಸಕ್ತಿ ತೋರಿಸ್ತಿದ್ದಾರೆ ಇನ್ವೆಸ್ಟ್ ಮಾಡ್ತಕ್ಕಂಥ ಉದ್ಯಮಿಗಳು ಅಥವಾ ವ್ಯಕ್ತಿಗಳು, ಕಂಪ್ನೀಸು ಆಸಕ್ತಿ ತೋರಿಸ್ತಿದ್ದಾರೆ ಇದಕ್ಕೆ, ರಿಲಯನ್ಸ್ ಪವರ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಇನ್ವೆಸ್ಟ್ ಮಾಡಿದರೆ ಏನಾಗುತ್ತೆ, ನ್ಯಾಚುರಲಿ ಶೇರು ಗ್ರೋತ್ ಕಂಡೇ ಕಾಣುತ್ತೆ. ಇದ್ರದ್ದು ಪ್ಯಾಟ್ರನ್ ನೋಡಿ, ಪ್ರೆಸೆಂಟ್ ಇವತ್ತು 28 ರೂಪಾಯಿ ಇದೆ ಶೇರ್ ಬೆಲೆ. ಹೈಯೆಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಇದು ಒನ್ ಇಯರ್ ರಿಟರ್ನ್ ನೋಡಿ ಎಷ್ಟು ಕೊಟ್ಟಿದೆ, 16%. ಅಲ್ಲ, 134% ಅಪ್ಸೈಡ್. 1 ಇಯರ್ ರಿಟರ್ನು 134%. 1 ಇಯರ್ ರಿಟರ್ನ್ 134%. ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು 5 ಇಯರ್ ಚಾರ್ಟ್ ಪ್ಯಾಟ್ರನ್. ಇದು ರಿಲಯನ್ಸ್ ಪವರ್ದ ನೋಡಿ, 5 ವರ್ಷ 7th ಜೂನ್ 2019ನಲ್ಲಿ ಶೇರ್ ಬೆಲೆ ಎಷ್ಟಿತ್ತು, 6 ರೂಪಾಯಿ 15 ಪೈಸಾ. ಇವಾಗ ಎಷ್ಟಿದೆ, 28 ರೂಪಾಯಿ 70 ಪೈಸೆ. 6 ರೂಪೀಸ್ ಇದ್ದಿದ್ದು 29 ರೂಪೀಸ್ ಆಗಿದೆ ಆಲ್ಮೋಸ್ಟ್ ಆಲು 5 ವರ್ಷದ ಒಳಗಡೆ. ಇರಲಿ, ಡೆವಲಪ್ಮೆಂಟ್ ಕಾಣ್ತಾ ಇದೆ, ಖುಷಿ ಪಡೋಣ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇನ್ನೂ ಫಂಡಮೆಂಟಲ್ಸ್ ನೋಡಬೇಕಾಗುತ್ತೆ. ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ಲು ಕೇವಲ 11,000. 1 ಇಯರ್ ರಿಟರ್ನ್ ಎಷ್ಟು ಕೊಟ್ಟಿದೆ ರಿಲಯನ್ಸ್ ಪವರ್, 131%. ಒಳ್ಳೆ ರಿಟರ್ನ್ ಕೊಟ್ಟಿದೆ. ಸೆಕ್ಟರ್ ರಿಟರ್ನ್ ಯಾವ ಸೆಕ್ಟರ್ ಇದು, ಪವರ್ ಸೆಕ್ಟರ್, ಎನರ್ಜಿ ಸೆಕ್ಟರ್, 101% ಕೊಟ್ಟಿದೆ. ಇನ್ನು ಇದರ ಫಂಡಮೆಂಟಲ್ಸ್ ಅದು ನೋಡಿ, 1/5 ನೆಗೆಟಿವ್ ಫೈನಾನ್ಷಿಯಲ್ಸು, 1/5 ಓವರ್ ಪ್ರೈಸ್ಡ್ ಅಂತಿದ್ದಾರೆ, 1/5 ಬಿಲೋ ಎವರೇಜ್ ಅಂತಿದ್ದಾರೆ. ಪಿ ರೇಷಿಯೋ -40 ಇದ್ದಿದ್ದು -4ಗೆ ಬಂದಿದೆ. ಒಳ್ಳೆ ಡೆವಲಪ್ಮೆಂಟು. ಡಿವಿಡೆಂಡ್ ಇಲ್ಲ, ಎಲ್ಲಿಂದ ಕೊಡ್ತಾರೆ ಡಿವಿಡೆಂಡು, ಪ್ರಾಫಿಟ್ನಲ್ಲಿ ಬಂದರೆ ಕೊಡ್ತಾರೆ. ಇನ್ನು ಇನ್ನೊಂದು ಈಕ್ವಿಟಿ, ರಿಟರ್ನ್ ಆನ್ ಈಕ್ವಿಟಿ ಏನಿದೆ ಅಲ್ಲ, ಮೈನಸ್ ಇದ್ದಿದ್ದು ನೋಡಿ 2.49 ಬಂದಿದೆ. ಒಳ್ಳೆ ಪಾಸಿಟಿವ್ ಅದು ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ತುಂಬ ಇಂಪ್ರೂವ್ ಆಗ್ತಾಯಿದೆ. 24% ಪ್ರಮೋಟರ್ಸ್ ಇದ್ದರೆ, FIIಸು 13% ಇದ್ದಾರೆ, ಮ್ಯೂಚುವಲ್ ಫಂಡ್ಸು 0.20 ಇದ್ದಾರೆ, ಇನ್ಶೂರೆನ್ಸ್ ಕಂಪ್ನಿದವರು ಇನ್ವಾಲ್ವ್ ಆಗ್ತಾಯಿದ್ದಾರೆ 2.67% ಇದ್ದಾರೆ, DIಸು 2.09, ನಾನ್ ಇನ್ಸ್ಟಿಟ್ಯೂಷನ್ 58. ಓಕೆ ಫ್ರೆಂಡ್ಸ್, ಇದೊಂದು ಚಿಕ್ಕ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸ್ತಾ, ಐ ಹೋಪ್ ಯು ಲೈಕ್ ದ ವಿಡಿಯೋ. ಸೊ ಮತ್ತಿನ್ಯಾಕೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.